ಮನೆಗೆ ಬಂದ ತೆರದಿ ವಿಪಿನಗಳು ನರವ ನಾಸಿಗಳು ಸರಿಯಲ್ಲ ಸುಂದರಿ ನರವಾಸನೆ ನಾಸಿಗಳು ಸರಿಯಲ್ಲ ಸುಂದರಿ ಬಂದು ಕಾಣೋ ದುಂದಳು ಇರುವಂತಹ ದೃಢನಾವಾಗಿದೆ ಕಾಲದಂಗೆ ಅಗ್ಗಿನದು ಕೇಳಿದ್ದೇನೆ. ಏನು ಅಣ್ಣನ ಹೆಸರು ಮಾತ್ರ ತಿಳಿದದ್ದ, ನನ್ನ ಹೆಸರು ಗೊತ್ತಿಲ್ವಾ? ಗೋತ್ರಸ್ಥನೇ ಅವನ ಪ್ರೀತಿಯ ತಂಗಿ, ಹಾಗೆಲ್ಲ ಕರೆಯಬಾರದು. ಸ್ವಲ್ಪ ಮರ್ಯಾದೆಯನ್ನ ಕೊಟ್ಟು ಕರೆಯಬೇಕು. ಸ್ವಲ್ಪ ಎತ್ತರದ ಪೀಠ ಕೊಟ್ಟು ಕರೆಯಿರಿ ನೋಡುವ. ದೇವಿ ಮತ್ತೆ ಅದು ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಅಮ್ಮ ಎಂಬ ಹಾಗೆ ಕರಿಬಹುದಲ್ಲ? ಅಮ್ಮ ಆಗ್ಲಿಕ್ಕಿಲ್ಲ, ಅಕ್ಕ ಆಗ್ಬಹುದಾ? ಅಕ್ಕ ತಮ್ಮಂದಿರ ಬೇಡ. ಬೇರೆ ಹೇಗೆ? ಈ ರೀತಿಯಾಗಿ ವಿನೋದವಾಗಿ ನನ್ನಲ್ಲಿ ಮಾತಾಡುವುದಾ? ನೋಡ್ತೇನೆ. ಇದು ನೀವು, ನಿಮ್ಮನ್ನ ನಾನು ಈ ಹಿಂದೆ ನೋಡಿದ್ದೇನೆ. ನಮ್ಮ ಆಸ್ಥಾನದಲ್ಲಿ ನಿಮ್ಮ ಗಾಯನವನ್ನು ನಾನು ಅದೆಷ್ಟೋ ಬಾರಿ ನೋಡಿದ್ದೇನೆ. ಬಹಳ ಸಂತೋಷವನ್ನು ಪಟ್ಟಿದ್ದೇನೆ. ನೀವು ಎಷ್ಟು ಬೇಕಾದರೂ ನನ್ನಲ್ಲಿ ವಿನೋದವಾಗಿ ಮಾತನಾಡಿ, ನನ್ನ ಮನಸ್ಸಿಗೆ ಬೇಸರವಿಲ್ಲ. ಓಯ್, ನಾನು ಹೊರಟು ಬಂದದ್ದು ಯಾಕೆ ತಿಳಿಯಿತಾ? ಬೇಟೆಯನ್ನಾಡಬೇಕೆಂಬ ಉದ್ದೇಶದಿಂದ. ಬೇಟೆಯನ್ನಾಡಬೇಕು.
ಕೋಡಿ ಪೂರರು ಕಾಣೆ ಏನೇನು ಸುರುವೇನು ವನದಲ್ಲಿ ಸುತ್ತಾಡುತ್ತಾ ಮುಂದುವರಿಯುತ್ತಾ ಇದ್ದವಳು ನಾನು. ಆದರೆ ಒಮ್ಮೆಂದೊಮ್ಮೆಗೆ ನರರ ವಾಸನೆ ನಾಸಿಕಕ್ಕೆ ಬಡಿಯುವುದಕ್ಕಾರಂಭಿಸುತ್ತಾ ಇದೆ. ಅದೆಷ್ಟೋ ಕಾಲವೇ ಕಳೆದು ಹೋಯಿತು ಏನು ನರರ ಮಾಂಸ ಭಕ್ಷಣೆ ಮಾಡದೆ. ಆದರೆ ಇಂದಿನ ದಿನ ನರ ಮಾಂಸ ಭಕ್ಷಣೆಗೆ ಸದಾವಕಾಶ ಒದಗಿ ಬಂತು. ಎಲ್ಲಿದ್ದಾರೆ ಹೇಗಿದ್ದಾರೆ ಎಂಬ ಹಾಗೆ ಕಣ್ಣನ್ನು ಹೊರಳಿಸಿ ನೋಡಿದ್ರೆ ಉಳಿಸಿ ಚೆಲುವನ ಬಳಿಯೊಳಿ ಒಪ್ಪಿಗೆ ನಲನೆ ಎಳಸಗ ನಿಳಯ ಉಳಿಸಿ ಚೆಲುವನ ಬಳಿಯೊಳಿ ಒಪ್ಪಿಗೆ ನಲನೆ ಎಳಸಗ ನಿಳಯ ಕೊಯ್ಯುವೆ ಏನೇನು ಸುರುವೇನು ಬಂದದ್ದು ಯಾರೆಂಬ ಹಾಗೆ ಕಣ್ಣನ್ನ ಹೊರಳಿಸಿ ನೋಡಿದೆ. ಬಂದದ್ದು ಸಾಮಾನ್ಯರಲ್ಲ, ಅದೆಷ್ಟೋ ಮಂದಿ ಬಂದಿದ್ದಾರೆ. ಅದರಲ್ಲಿ ಒಬ್ಬ ಸುಂದರನಿದ್ದಾನೆ, ಅದರೊಂದಿಗೆ ಒಬ್ಬಳು ಹುಡುಗಿಯೂ ಇದ್ದಾಳೆ. ಅವಳ ವಿಚಾರದಲ್ಲಿ ಸ್ವಲ್ಪ ಸಂಶಯ ಉಂಟು ನನಗೆ. ಅವಳನ್ನು ಹಾಗೆ ಬಿಡುವುದಿಲ್ಲ. ಅವಳ ಎದೆಯನ್ನ ಸೀಳಿ ಬೇಕಾದ ಹಾಗೆ ವಿಶೇಷ ಖಾದ್ಯ ತಯಾರಿಸುವುದಕ್ಕುಂಟು. ಮಾಂಸವನ್ನ ಬೇರ್ಪಡಿಸಿ, ಚರ್ಮವನ್ನ ಬೇರ್ಪಡಿಸಿ, ಎಲುಬನ್ನ ಬೇರ್ಪಡಿಸಿ, ಬೇಕಾದಂತಹ ಸಾಮಗ್ರಿಯನ್ನ ಬೆರೆಸಿ ಸೇವಿಸುವುದಕ್ಕುಂಟು. ಅಲ್ಲಿರುವಂತಹ ಒಬ್ಬ ಸುಂದರ ತರುಣನನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಅವನನ್ನ ವರಿಸಬೇಕು. ಕಾಲಹರಣ ಮಾಡುವುದಿಲ್ಲ. ಮದಿಗೆಟ್ಟು ಮುದ್ದಿದ್ದು ಕೂದೀನು ಹುಟ್ಟಿ ಪಗಳ ಗೊತ್ತಾಯ್ತಾ ತಂಗಿ? ಇದು ಎಂತದಣ್ಣ? ಅದು ಭೂತ.
ಭೂತ ಅಂದ್ರೆ ಹೀಗೆಯಾ? ಅದು ನಿನ್ನದ್ದು. ಅದ್ಭುತ. ಹಾಗೆ ಅಪ್ಪೋ ಏನು? ಎಂತದಿದು? ನನ್ನ ಅಪ್ಪ ಅವಾಗ್ಲೂ ಹೇಳ್ತಿದ್ದು ಭೂತ ಬರ್ತದೆ ಭೂತ ಬರ್ತದೆ. ಇಂಥದ್ದೆಯಾ? ಇದು ಭೂತ ಅಲ್ಲ, ಇದು ರಾಕ್ಷಸಿ ಭೂತ. ಏಯ್ ಹೆಸರುಂಟು ನನಗೆ. ಎಂತದ್ದು? ಗೋತ್ರಸ್ಥಾನೆ. ಗೋತ್ರಸ್ಥಾನೆ? ಯಾವ ಗೋತ್ರದ ಸ್ಥಾನೆಯ ಯಾರಿಗೆ ಗೊತ್ತು? ಅಲ್ಲ, ಇಷ್ಟು ಚಂದದ ಹೆಸರಿಗೆ ಹಾಗೆ ಹೇಳ್ತೀಯ? ನೀನು ಚಂದ ಅಲ್ವಾ? ಮತ್ತೆ ನಮಗೆ ಹೇಗೆ ಕಾಣ್ತದೆ ಗೊತ್ತಾ? ಹಾಗೆ ತಾಳೆ ಮರವನ್ನು ಕಡಿದ ಮೇಲೆ ಉಪ್ಪಿನ ಭರಣಿ ಮಾಡ್ತಾರೆ, ಅದಕ್ಕೆ ಬೆಂಕಿ ಹಾಕಿ. ಆ ಉಪ್ಪಿನ ಭರಣಿಯ ಹಾಗೆ ಕಾಣ್ತೀನಿ ನೀನು. ನಿನಗೆ ಅಂತದ್ದನ್ನೇ ಕಂಡು ಗೊತ್ತಿರುವುದಿರ್ಬೇಕು. ನಮ್ಮಲ್ಲಿ ಉಪ್ಪು ಹಾಕುವುದಂತದ್ದರಲ್ಲಿ. ಆದ್ದರಿಂದಲೇ ಏನು? ನಿನ್ನನ್ನು ಕಂಡದ್ದು ನಾನು. ಎಲ್ಲ ರಾಕ್ಷಸಿ ಈ ಕಾಡಿನಲ್ಲಿ. ಹೆಣ್ಣ ಇದು? ನಿನಗೆ ಹೆಣ್ಣು ಜಾತಿಯ? ನೋಡು, ಹೆಣ್ಣಿಗೆ ಹೆಣ್ಣು ಅಂತ ಗೊತ್ತಾಗಲಿಲ್ಲ, ಅಷ್ಟು ವಿಕಾರ ಉಂಟು. ಅಲ್ಲ, ನಾವೆಲ್ಲ ಹೀಗೆ ಅಲ್ವಾ ಹೆಣ್ಣು ಮಕ್ಕಳು ಸೀರೆ ಉಡುದು? ಇದು ಎಂತದಂತ ನೋಡುದು. ಅದೆಲ್ಲ ಹಾಗೆ. ಇದರಲ್ಲಿ ಸೆರಗು ಎಲ್ಲಿ ಉಂಟು? ತಂಗಿ ಕೇಳಮ್ಮ, ಎಂತದ್ದು? ಇನ್ನು ಇಂಥದ್ದಕ್ಕೆಲ್ಲ ಮೌಲ್ಯ ಕಡಿಮೆ, ಇಂಥದ್ದಕ್ಕೆ ಹೆಚ್ಚು. ಹೀಗೆ ಕಟ್ಟಿಕೊಂಡು ಬಂದ್ರೆ ಆಯ್ತು. ವಿಶ್ವ ಸುಂದರಿಯರಂತ ಹೇಳ್ತಾರಲ್ಲ, ಅದು ಇದೆಯಾ? ಮತ್ತೆಂತದ್ದು? ಯಾರು ನೋಡುತ್ತಾರೆ, ಅವರಿಗೆ ಅನುಭವ. ಈ ಪ್ರಪಂಚದಲ್ಲಿ ವಿಶ್ವ ಸುಂದರಿ ಅಂತ ಕರೆಸಿಕೊಳ್ಳುವವರು ಹೇಳಬಾರ್ದು ನಾವು. ಅವರು ನಿಜವಾಗಿ ವಿಶ್ವ ಸುಂದರಿಯರಲ್ಲ. ಮತ್ತೆ ನಿಜವಾದ ವಿಶ್ವ ಸುಂದರಿ ಎನ್ನುವ ಪಟ್ಟ ಕೊಡಬೇಕಾದದ್ದು ಭಾರತ ನಾರಿಯರಾದ ಇಂತಹವರಿಗೆ. ಆದ್ರೆ ಹೆಸರಿಗೆ ಕಳಂಕ ತರುವಂತ ಕೆಲಸ ಈ ಪ್ರಪಂಚದಲ್ಲಿ ಆಗುತ್ತಾ ಇರುವುದೇ ಖೇದಕರ ಸಂಗತಿ. ಹೌದಲ್ವೇ? ಈ ಕಾಲದಲ್ಲಿ ನೋಡು, ಇವಳ ಬಟ್ಟೆಯೋ, ಇವಳ ನಡೆಯೋ, ಇವಳ ವರ್ತನೆಯೋ, ಎಂತದ್ದು ತಿನ್ನುತ್ತಾಳೋ ಏನು ಮಾಡ್ತಾಳೋ ಯಾರಿಗೆ ಗೊತ್ತು. ಈ ಹೊಟ್ಟೆ ತುಂಬ ಎಂತ ತಿನ್ನುದು ನೀನು? ಎಂತ ತಿಂತೀವಿ ಹೇಳು? ಗೆಡ್ಡೆ ಗೆಣಸು. ಕೂತ್ಕೋ. ಒಂದು ಕೋಣ ಬಿಡ್ಲಿಕ್ಕಿಲ್ಲ ಈ ಜಾತಿ. ಹೌದಾ? ನರಮಾಂಸ ಭಕ್ಷಕಿ. ಎಷ್ಟು ಒಳ್ಳೇದಾಗ್ತದೆ ಗೊತ್ತುಂಟ? ನಿನಗೆ ಒಳ್ಳೇದಾಗಬಹುದು. ನಿನಗೆ ಅದು ಮಾತ್ರ ಒಳ್ಳೇದ, ಬೇರೆಯೂ ಒಳ್ಳೇದಾಗುತ್ತದೆ. ಏನು ಅಂತ ಯೋಚನೆ ಮಾಡಿದ್ದಿ? ಸಾರಿ ಹೇಳ್ತೇನೆ, ದಾರಿಯಲ್ಲಿ ಸಾಗುತ್ತಾ ಇರುವವರು ನಾವು. ಮಾರ್ಗ ಮಧ್ಯದಲ್ಲಿ ನಮ್ಮನ್ನು ತಡೆದೆತ್ತಿ ಮರ್ಯಾದೆಯಿಂದ ದಾರಿ ಬಿಟ್ಟು ನಿನ್ನ ಊರು ನೀ ಸೇರಿದ್ರೆ ಒಳಿತು, ಇಲ್ಲದಿದ್ರೆ ಕಾಲನ ಅರಮನೆಯಲ್ಲಿ ದಾರಿ ತೋರಿಸಿ. ನಿನ್ನ ಕೊಲ್ಲೋದು ಇದು ಹೇಮಧನು. ಎಲ್ಲ ನೆನಪಿದ್ದರು ಈ ಧ್ರುವಿಗೆ ಒಲನಾಗುವನು. ಹುಡುಗ, ಏನು? ನಿನ್ನನ್ನು ತಡೆಯುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ನಿನ್ನ ಮೇಲೆ ನನಗೆ ಸ್ವಲ್ಪ ಮನಸ್ಸಾಗಿದೆ. ಎಂತದ್ದು ಮನಸ್ಸಾಗಿದೆ ನಿನಗೆ? ಹೌದು. ಶಿವ ಶಿವ, ಏನು? ನಿನಗೆ ಯಾವ ಆನೆ ಕೂಡ ಮನಸ್ಸು ಮಾಡ್ಲಿಕ್ಕಿಲ್ಲ. ಅಂತದ್ದರಲ್ಲಿ ಒಬ್ಬ ಮನುಷ್ಯನನ್ನು ನೀ ಮನಸ್ಸು ಮಾಡಿದೆಯಲ್ಲ. ಪ್ರಾಣಿಯ ಮೇಲೆ ಮನಸ್ಸು ಮಾಡ್ಲಿಕ್ಕೆ ಹೊರಟದ್ದಲ್ಲ. ಮತ್ತೆ ನಾನು ದೈತ್ಯಳಾದ ಕಾರಣ ನಿನ್ನ ಮೇಲೆ ಮನಸ್ಸಾದದ್ದು. ನಿನ್ನ ಜಾತಿಯವಳು ಎಂತೆಂತವರಿಗೆಲ್ಲ ಮನಸ್ಸು ಮಾಡಿದ್ದಾರೆ ಅಂತ ಗೊತ್ತುಂಟು. ಅಜಮುಖಿಯ ಪ್ರೇಮ ಕಥನ. ಹೌದು. ಆ ಋಷಿಗೆ ಅಲ್ವಾ ಏನಾಗಿ ಹೋಯ್ತು? ಗರ್ಭವತಿ ಆದಳು. ಆಮೇಲೆ ಇನ್ನೊಬ್ಬಳು ಹೋಗಿ ಎರಡನ್ನು ಉದುರಿಸಿದ್ರು. ಹೌದು ಹೌದು ಅಲ್ವಾ? ಹುಟ್ಟಿದ್ದು ಒಳ್ಳೆ ಸಂತಾನವ. ಇಂಥ ಪಾಪಿಗಳದ್ದೇ. ಇನ್ನೊಬ್ಬಳು ಮೂಗು ಕತ್ತರಿಸಿಕೊಂಡದ್ದು. ಅಯ್ಯೋ, ಶೂರ್ಪನಖೆಯ ಕಥಾನಕ, ಕರ್ಣನ ಸಚ್ಛೇದ. ರಾಮನ ಆದರ್ಶ ಪಾಲಿಸಿದವರು ಜಾಗ್ರತೆ ಇರಲಿ. ಯಾರ ಆದರ್ಶವಿರಲಿ, ನನಗೆ ನಿನ್ನನ್ನು ವರಿಸಬೇಕೆಂಬ ಮನಸ್ಸುಂಟು. ನೀನು ಬೇಸರ ಮಾಡಬೇಡ. ಏನು? ನಿನ್ನೊಟ್ಟಿಗಿದ್ದಾಳಲ್ಲ ನನ್ನ ತಂಗಿ. ಆ ತಂಗಿಗೂ ವ್ಯವಸ್ಥೆ ಉಂಟು. ತಾರಾಮಣಿ. ನನ್ನ ಅಣ್ಣ ಇದ್ದಾನೆ. ಯಾರವ? ಯಾರವ? ಚಂದ ಇದ್ದಾನ. ಅಲ್ಲ, ನಿನ್ನ ಹಾಗೆ ಇದ್ದಾನ ಒಬ್ಬ. ಅವನನ್ನು ನೋಡ್ಲಿಲ್ಲ ನೀನು?
ಏ ಅವನನ್ನು ಒಮ್ಮೆ ನೋಡಿದ್ರೆ ನೀನೇ ಚಂದ, ನಿನ್ನ ಅಣ್ಣ ಎಷ್ಟು ಚಂದ ನನಗಿಂತ ಬಲ ಇದ್ದಾನವ. ಲೋಕದಲ್ಲಿ ಒಂದು ಮಾತುಂಟು, ಕುರೂಪಿ ಬಹುಚೇಷ್ಟಿತ ಅಂತ. ಅದೇ ಹಾಗೆ ಅವನನ್ನು ಒಮ್ಮೆ ನೋಡಿದ್ರೆ ಈ ಕುರೂಪಿಗಳೆಲ್ಲ ಮೆತ್ತಿಕೊಳ್ಳುವುದು ನೋಡಬೇಕು. ಈಗ ಒಮ್ಮೆ ನನ್ನ ಮುಖಕ್ಕೆ ಕೈ ಹಾಕಿ ನೋಡು, ಹಾ. ಕೈಯಲ್ಲಿ ಬರ್ಲಿಕ್ಕಿಲ್ಲ ಏನು. ಅದೇ ಒಂದು ಉಳಿಲಿಕ್ಕಿಲ್ಲ ಅಂತ ಹೇಳುವುದು ಪಾಪಿ. ಈಗ ಬೇಸರ ಮಾಡಬೇಡ. ಮಾನಗೆಟ್ಟವಳೆ ಇವನ ಕೂಡಲಿಗೆ ಕ್ಷಣದೊಳಗೆ ಏನು? ಓದ್ರಸ್ತಾನೆ ನೀನೊಬ್ಬಳು ರಾಕ್ಷಸಿ ಎನ್ನುವ ಕಾರಣದಿಂದ ಮಾತಾಡಿಸಿದೆ. ಇಲ್ಲದೆ ಇದ್ರೆ ನೀನು ನನ್ನೊಂದಿಗೆ ಸಂವಾದಕ್ಕೆ ಯೋಗ್ಯವೇ ಅಲ್ಲ. ಆದ್ರೆ ಹೆಣ್ಣನ್ನು ನಾವು ಎಷ್ಟು ಗೌರವಿಸ್ತೇವೆ. ಹೆಣ್ಣಂದ್ರೆ ಏನು? ಉದಯಕ್ಕೆ ಉದಯಕ್ಕೆ ಉಷೆ. ಉಷೆ, ಮಂತ್ರಕ್ಕೆ ಶ್ರುತಿ ಹಾ. ಮಾತ್ರವಲ್ಲ, ವೇದಕ್ಕೆ ಭಾಷ್ಯ, ನೀರಿಗೆ ಗಂಗೆ ಹಾ. ಮಾತ್ರ ಅಲ್ಲ, ನದಿಗೆ ಹಾ. ತುಂಗೆ, ತುಂಗೆ. ನಾರಾಯಣನಿಗೆ ಲಕ್ಷ್ಮಿ, ಲಕ್ಷ್ಮಿ, ಪರಮೇಶ್ವರನಿಗೆ ಪಾರ್ವತಿ, ಬ್ರಹ್ಮನಿಗೆ ಶಾರದೆ ಅಲ್ವೇ? ಹೌದು. ಒಂದೊಂದು ವಿಭಾಗದಲ್ಲಿ ಹೆಣ್ಣಿಗೆ ನಾವು ಕೊಡುವಂತಹ ಯೋಚನೆ ಎಂತದ್ದು? ಭೂಮಿಗೆ ಭಾರತಿ, ದೇಶಕ್ಕೆ ಭಾರತಿ, ಹೌದು. ಭೂಮಿಗೆ ಧಾತ್ರಿ, ಧಾತ್ರಿ, ರಾಮನಿಗೆ ಸೀತಾ, ಸೀತಾ, ಕೃಷ್ಣನಿಗೆ ರುಕ್ಮಿಣಿ, ರುಕ್ಮಿಣಿ, ಹೋದ ಕೊನೆಗೆ ನೀನು ಏ? ನಿನಗೆ ಪಾಪಿ, ನೀ ಅಲ್ಲಿಗೆ ಬರ್ತಿದ್ದ ಗೊತ್ತಾಗಿದೆ ನನಗೆ. ನೀನು ನಿನಗೆ ನಾನು ಏನು ಅದು ತಿಳಿ. ನೀನು ನಿನಗೆ ನಾನೇ ಕಾಲ. ಹಾಗಾದ ಕಾರಣ ಹೇಳ್ತಾ ಇದ್ದೇನೆ, ಕಾಲನ ಸನ್ನಿಧಿಗೆ ಹೋಗಿ ನೀ ಪೂಜೆ ಮಾಡುವುದಕ್ಕಾದ್ರೂ ಬದುಕಿ ಎಣ್ಣೆ ಉಳಿಯಿರಿ. ಹಾಕಿ ಬಂದಿದ್ದೇನೆ ನಾನು. ಎಂತದ್ದು? ಎಣ್ಣೆ ಹಾಕಿ ಬಂದ. ನಿನ್ನನ್ನು ನೋಡುವಾಗ ಗೊತ್ತಾಗ್ತದೆ. ನೋಡುವಾಗಲೇ ಗೊತ್ತಾ, ನೀನು ಹೇಳುದು ಬೇಡ. ನೀನು ಯಾವುದು ಹಾಕದಿದ್ರು ಅದೊಂದು ಹಾಕದು. ದೇವರಿಗೆ ಹಾಕಿ ಬಂದ. ಅದೇ ಹೇಳಿತು ನಾನು. ನಿಮ್ಮಂತ ರಾಕ್ಷಸಿಯರು ಶಿವಾರಾಧನೆ ಮಾಡುವವರು ಅಂತರ ಬಲ್ಲೆ. ಶಿವನ ದೀಪಕ್ಕೆ ಎಣ್ಣೆ ಹಾಕಿದ್ದಿ, ಈ ಸಲ ಎಣ್ಣೆ ಮುಗಿದಿದೆ, ಬತ್ತಿ ಹಾರುತ್ತದೆ ಅನ್ನುವುದನ್ನು ತೋರಿಸುವುದಕ್ಕೆ ಇಲ್ಲಿಗೆ ಬಂದಿದ್ದಿ. ಸಾರಿ ಹೇಳ್ತೇನೆ, ನೀನಾಗಿ ಹಿಂದೆ ನಡೆದರ ಒಳಿತು. ಇಲ್ಲದಿದ್ರೆ ಶೂರ್ಪನಖ ಮಾನಭಂಗ ಪ್ರಸಂಗ ನೆನಪಿಸಿಕೋ. ಕಿವಿ ಮೂಗು ಎರಡು ತೆಗೆದು ಕಳಿಸಿ. ಬಂದಿದ್ದೇವೆ. ನಾವು ಏನಾದ್ರೂ ಯೋಗಿಗಳು ಸಿಗುತ್ತಾರಂತ ನಾನು ಭಾವಿಸಿದ್ದು. ನೋಡಿದ್ರೆ ಈ ದೈತ್ಯಾಕಾರದ ಒಂದು ಹೆಣ್ಣು ಸಿಕ್ಕಿದ್ಲಲ್ಲ. ಏನು ಮಾಡೋಣ, ಇದು ನಮ್ಮ ದುರ್ಯೋಗ. ಹೌದು. ಏನು ನಿನ್ನಲ್ಲಿ ಪ್ರೇಮ ಭಿಕ್ಷೆಯನ್ನ ಕೇಳಿದೆ, ಆಗುವುದಿಲ್ಲ ಎಂದೆ ಬಿಡಲಾರೆ. ನಾನು ನಿನ್ನನ್ನಲ್ಲದಿದ್ದರೆ ಕದ್ದಾದರೂ ಸೆಳೆದೊಯ್ಯುತ್ತೇನೆ. ನನ್ನನ್ನು ಕದ್ದು ಸೆಳೆದೊಯ್ತೇನೆ. ನಿನ್ನ ಕದಿಯುವ ಬುದ್ಧಿ ಇವತ್ತಿಗೆ ಮುಗಿಬೇಕು. ಹೇಗೆ? ನಿನ್ನ ಸಾಮರ್ಥ್ಯ ಹೌದು ನನ್ನ ಮುಂದೆ ಹೌದು. ಅವನೊಂದಿಗೆ ಇದ್ದಂತ ಹೆಣ್ಣನ್ನು ವಿಚಾರಿಸಿದೆ. ಅದ್ಯಾಕೆ ನೀನು ಹೆಣ್ಣನ್ನು ವಿಚಾರಿಸಿದ್ಯಾಕೆ? ಅಣ್ಣನಾದಂತಹ ನಿನಗೆ ಸರಿ ಸಮಾನಗಳು ಎಂಬ ಹಾಗೆ ನಾನು ವಿವರಿಸಿದೆ ಅಣ್ಣ. ನನ್ನ ಬಗ್ಗೆ ನಿನಗೆ ಆಸಕ್ತಿ, ಹೌದಣ್ಣ. ನನ್ನ ದುರ್ಬಲತೆ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಹೌದು. ಆ ಹೆಣ್ಣು ನನಗೆ ಅನುರೂಪವಾದಂತಹ ಹೆಣ್ಣು. ಆದ ಕಾರಣ
ವಿಚಾರಿಸಿದ್ದು ನೀನು? ಅದನ್ನು ಯೋಚಿಸಿದಷ್ಟೇ. ಕರೆ ತಂದೆಯ ನೀನು? ಇಲ್ಲ ಅಣ್ಣ, ಕರೆ ತರಬೇಕೆನ್ನು ಹಾಗೆ ನಾನು ಯೋಚಿಸಿದೆ. ಭದ್ರಾಶ್ವ ಅವನಲ್ಲಿ ಇದ್ದಂತಹ ಕಟಾರಿಯಿಂದ ನನ್ನ ಕಿವಿಮೊಗನ್ನೇ ಕತ್ತರಿಸಿದ. ಕರ್ಣಮಾಸಿಕವನ್ನು ಭದ್ರಾಶ್ವ ತ್ಯಜಿಸಿದರೆ ನಮ್ಮ ಅಭಿಮಾನದ ಪ್ರಶ್ನೆ, ನಮ್ಮ ಮರ್ಯಾದೆಯ ಪ್ರಶ್ನೆ. ಛೇ, ಈ ರೀತಿಯಾಗಿ ನಮ್ಮನ್ನು ಓರ್ವ ಹುಲು ಮಾನವ ಪ್ರಶ್ನಿಸಿದ ಎಂದಾದರೆ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಸರಿಯಾದ ಶಿಕ್ಷೆ ಅವನಿಗೆ ಆಗಬೇಕು. ಅದೇ ರೀತಿಯಾಗಿ ಅವನ ಸಹೋದರಿ ನನ್ನ ಸ್ವಾಧೀನ ಆಗಬೇಕು. ಒಳ್ಳೆಯದೇ ಆಯ್ತು ತಂಗಿ. ಮೂಗು ಹೋಗಿದೆ, ಕಿವಿ ಹೋಗಿದೆ, ನಿಜ. ಬೇರೇನು ಹೋಗ್ಲಿಲ್ಲ. ಎಲ್ಲ ಸುಸ್ಥಿತಿಯಲ್ಲಿ ಉಂಟಲ್ಲ. ಅಲ್ಲಿ ವೈದ್ಯರಿದ್ದಾರೆ, ಔಷಧಿಯನ್ನು ಮಾಡಿಸಿ. ವೈದ್ಯರಿಗೆ ಉಪದ್ರ ಮಾಡಬೇಡ ಇನ್ನು. ಅವಳಿಗೆ ಮೊದಲೇ ಮೂಗಿಲ್ಲ, ಪರೋಕ್ಷವಾಗಿ ಮೂಗಿಲ್ಲ ಅವಳಿಗೆ. ಈಗ ಪ್ರತ್ಯಕ್ಷವಾಗಿ ಮೂಗು ಕಳೆದುಕೊಂಡಿದ್ದಾಳೆ. ಆದ್ರೆ ನಮಗೆ ಬಿಡುವುದಕ್ಕಾಗುತ್ತದೆ? ರಕ್ಕಸ ಕುಲದ ಅಭಿಮಾನದ ಪ್ರಶ್ನೆ. ಭದ್ರಾಶ್ವನಿಗೆ ಶಿಕ್ಷೆ ಆಗಬೇಕು. ಅದಕ್ಕಿಂತಲೂ ಮಿಗಿಲಾಗಿ ಅವನ ಸಹೋದರಿ ರೂಪಸಿ ಅವಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕು. ಯಾರ್ಯಾರನ್ನು ಕಳುಹುವುದಲ್ಲ. ಈಗಲೇ ನಾನು ಹೊರಟೆ. ಕೋಲಾರಣ್ಯದ ಮಹಾಸಭೆಯಲ್ಲಿ ಸದ್ದು ಗದ್ದಲ ಯಾಕೆ ಎಂಬುದನ್ನು ತಿಳಿದೆ. ತಂಗಿಗಾಗಿರುವಂತ ಅಪಮಾನ ಅಪಚಾರ ಪ್ರತೀಕಾರಕ್ಕಾಗಿ ಮಾನವ ಸ್ತ್ರೀಯನ್ನು ದರದರಲೆ ತರುವುದಕ್ಕೆ ತಾವು ಹೊರಟಿದ್ದೀರಿ. ಅಗತ್ಯವಿಲ್ಲ, ನಾನು ಹೋಗಿ ಆ ಕೆಲಸವನ್ನು ಮಾಡಿಬಿಡ್ತೇನೆ. ಹೋಗುವುದಕ್ಕೆ ನೀನು ಸಿದ್ಧನಿದ್ದೇನೆ.
ನನಗೆ ಲಕ್ಷ್ಯವಲ್ಲ. ಮಿಕ್ಕುಳಿದ ದೇವತೆಗಳು ತೃಣ ಸಮಾನರು. ನಾನು ಎಸಗುವಂತಹ ಕಾರ್ಯದಲ್ಲಿ ಯಾರಾದ್ರೂ ವಿಗ್ರಹವನ್ನುಂಟು ಮಾಡುವುದಕ್ಕೆ ಬಂದರು ಅಂತಾದ್ರೆ ಲೆಕ್ಕಿಸುವುದಿಲ್ಲ. ರಕ್ತದ ಓಕುಳಿಯನ್ನು ಹರಿಸಿ ಆ ಕೆಲಸವನ್ನು ಮಾಡಿ. ಸಂತೋಷ ಆಯ್ತು ತಮ್ಮ. ನಿನ್ನಂತ ತಮ್ಮ, ಅವಳಂತ ತಂಗಿ ಇರುವಲ್ಲಿಯವರೆಗೆ ಈ ಅಣ್ಣನಿಗೆ ಏನಾದ್ರೂ ತೊಂದರೆ ಉಂಟ? ಅಲ್ಲ, ನನಗೂ ನಿನ್ನಂತ ಅಣ್ಣನೇ ಬೇಕು ಅಂತ ನಾನು. ಚಂದದ ಹುಡುಗಿ ಇಂತಲ್ಲಿ ಇದ್ದಾಳೆ ಅಂತ ತಂಗಿ ಬಂದು ಹೇಳಿದ್ದಾಳೆ. ಆ ಹೆಣ್ಣನ್ನು ಎಳೆದರುತ್ತೇನೆ ಅಣ್ಣನಿಗಾಗಿ ಎನ್ನುವ ಹಾಗೆ ತಮ್ಮನಾದ ನೀನು ಹೇಳ್ತೀಂತಾದ್ರೆ ನನ್ನಂತ ಭಾಗ್ಯವಂತರು ಯಾರಿದ್ದಾರೆ? ನಿನ್ನ ಪೂರ್ಣ ಆಶೀರ್ವಾದ ಬೇಕು. ಸಂತೋಷ. ಇದೋ ಆಶೀರ್ವಾದವನ್ನು ನಿನಗೆ ಕೊಟ್ಟಿದ್ದೇನೆ. ಆದಷ್ಟು ಬೇಗನೆ ಅವನಿಗೆ ಶಿಕ್ಷೆಯನ್ನು ಕೊಟ್ಟು ಅವಳನ್ನು ಜಾಗ್ರತೆಯಿಂದ ಇಲ್ಲ, ನೀನು ಎರಡೆರಡು ಸಲ ಹೇಳಬೇಕಾದದ್ದಿಲ್ಲ. ನಾನು ನೋಡುವುದಿಲ್ಲ. ಜಾಗ್ರತೆಯಿಂದ ಕರೆದ. ನಿನ್ನ ಸ್ವಭಾವ ನನಗೆ ಗೊತ್ತಿಲ್ವಾ? ನಿನ್ನ ತಮ್ಮ ಅಲ್ವಾ? ನನಗೆ ರಕ್ಕಸರ ಬಗ್ಗೆ ಸಂಶಯ ಉಂಟು. ಬೇರೆ ಯಾರು ಹೋಗ್ತಾನೆ ಅಂತ ಹೇಳಿದ್ರು ನಾನು ಕಳುಹಿಸುವುದಕ್ಕಿಲ್ಲವಾಗಿತ್ತು. ಯಾಕೆಂತ ಹೇಳಿದ್ರೆ ಇಲ್ಲಿಗೆ ಬರುವುದಕ್ಕೆ ಮೊದಲೇ ಅವ ತಿಂದು ಬಿಡುವುದಕ್ಕೆ ಸಾಧ್ಯ. ಆದರೆ ನೀನು ಹಾಗಲ್ಲ. ನನ್ನ ತಮ್ಮ, ನಿನ್ನ ಮೇಲೆ ನನಗೆ ವಿಶ್ವಾಸ ಇದೆ. ನನ್ನಣ್ಣನಿಗೆ ಇಂಥದ್ದೇ ತರುವುದಕ್ಕೆ ನಾನೇ ಆಗಬೇಕು ಅಂತ. ಆದ ಕಾರಣ ಶುಭವಾಗಲಿ ತಮ್ಮ, ಶುಭವಾಗಲಿ. ಅವಳು ಹೋದಳು. ಒಬ್ಬೆ ಕೇಳ್ತಾ ಉಂಟು, ಯಾರೋ ಕಾಣ್ತಾ ಇದ್ದಾರೆ. ಜಾಗೃತ